ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನ ವಿಲಾಸಂ. ನಾನಿವತ್ತು ಬರ್ನಾಡ್ ಮಿಲೆಟಲ್ಲಿ ಕಿಚಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ತಪ್ಪದೆ ಪ್ರೆಸ್ ಮಾಡಿ. ಈ ಬರ್ನಾಡ್ ಮಿಲೆಟ್ನಲ್ಲಿ ಪ್ರೋಟೀನ್, ಫೈಬರ್, ಐರನ್, ಕ್ಯಾಲ್ಶಿಯಂ ಇನ್ನೂ ಹೆಚ್ಚು ಅನೇಕ ಪೋಷಕಾಂಶಗಳು ಹೇರಳವಾಗಿರೋದ್ರಿಂದ ಇದರಲ್ಲಿ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇದೆಯಲ್ಲ, ಇದು ದೇಹದಲ್ಲಿ ಸಕ್ಕರೆ ಅಂಶ ಹತೋಟಿಯಲ್ಲಿಡುತ್ತೆ. ಹಾಗೆ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೂ ಶುಗರ್ ಪೇಷಂಟ್ಗಳಿಗಂತೂ ತುಂಬ ಒಳ್ಳೆಯದು. ಅವರಿಗೆ ರೈಸ್ ಬದಲು ಇದರಲ್ಲೇ ನಾವು ಕಿಚಡಿ ಅಂಥದ್ದು ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಅವ್ರಿಗೆ ಬೇಗ ಶುಗರ್ ಹೆಚ್ಚಾಗೋದಿಲ್ಲ. ಹಾಗಾಗಿ ನಾನು ಇವತ್ತು ಬರ್ನಾಡ್ ಮಿಲೆಟ್ನಲ್ಲಿ ವೆಜಿಟೇಬಲ್ ಕಿಚಡಿ ಮಾಡೋದು ಹೇಗೆ ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನಿಲ್ಲಿ 1 ಕಪ್ ಬರ್ನಾಡ್ ಮಿಲೆಟ್ ತೊಗೊಂಡಿದ್ದೀನಿ. ಇದನ್ನು ನಾನು 2 ರಿಂದ 3 ಗಂಟೆ ಟೈಮ್ ನೆನೆಸ್ಕೊಂಡಿದ್ದೀನಿ. ನೀವು ಸೆಮಿ ಪಾಲಿಶ್ಡ್ ಬರ್ನಾಡ್ ಮಿಲೆಟು ತೊಗೊಳ್ಬೋದು. ನಾನು ವಿತೌಟ್ ಪಾಲಿಶ್ ಆಗಿರೋ ಬರ್ನಾಡ್ ಮಿಲೆಟ್ ತೊಗೊಂಡಿದ್ದೀನಿ. ವಿತೌಟ್ ಪಾಲಿಶ್ ಮಿಲೆಟ್ ತೊಗೊಂಡ್ರೆ ನೀವು ಕುಕ್ಕರ್ನಲ್ಲಿ 1 ವಿಷಲ್ ಬೇಯಿಸ್ಕೊಳ್ಬೇಕಾಗತ್ತೆ. ನಾನು ಸ್ವಲ್ಪ ನೀರನ್ನು ಜಾಸ್ತಿನೇ ಇಟ್ಟು ಹೇಗೆ ಹೊರಗಡೆನೇ ಬೇಯಿಸೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬರ್ನಾಡ್ ಮಿಲೆಟ್ ಕಿಚಡಿ ಮಾಡೋದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, 2 ಟೇಬಲ್ ಸ್ಪೂನ್ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ 2 1 ಟೇಬಲ್ ಸ್ಪೂನು, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ 1 ದೊಡ್ಡದು, ಹಾಗೆ ಕೊತ್ತಂಬರಿ ಸೊಪ್ಪು, ಇಂಗು, ಕಾಯಿ ತುರಿ, ಅರಿಶಿನ 1 ಟೀ ಸ್ಪೂನು, ನಿಂಬೆಹಣ್ಣು, ಹಾಗೆ ನೆನೆಸಿರೋ ಅಂಥ ಬರ್ನಾಡ್ ಮಿಲೆಟ್, ಬೀನ್ಸು ನಾನೆಲ್ಲ ಕಾಲು ಕಪ್ ತೊಗೊಂಡಿದ್ದೀನಿ. 1/4 ಕಪ್ಪು ಬಟಾಣಿ, 1/4 ಕಪ್ಪು ದಪ್ಪ ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ, ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ 1/4 ಕಪ್ಪು ಕ್ಯಾರೆಟ್. ಈಗ ಸ್ಟವ್ ಆನ್ ಮಾಡೋಣ. ಒಂದು ದೊಡ್ಡ ಬಾಣಲೆ ಇಟ್ಕೊಳ್ಳಿ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಬೀಜ ಎಲ್ಲ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ, ಶುಂಠಿ ನಾನು ಆಗಲೇ ತೋರಿಸಲಿಲ್ಲ, ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಕರಿಬೇವು, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ, ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ. ಈಗ ನಾನು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ, ಇಂಗು, ಈಗ ಸ್ವಲ್ಪ ಫ್ರೈ ಮಾಡಿ. ಈಗ ನಾನು ತರಕಾರಿ ಬೀನ್ಸು, ಕ್ಯಾಪ್ಸಿಕಮ್ಮು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿರಬೇಕು. ಕ್ಯಾರೆಟ್, ಹಾಗೆ ಬಟಾಣಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ. 1-2 ನಿಮಿಷ ಹೈ ಫ್ಲೇಮ್ನಲ್ಲಿ ತರಕಾರಿಗಳನ್ನೆಲ್ಲ ಹುರ್ಕೊಳ್ಬೇಕಾಗತ್ತೆ. ಹಾಗೆ ನಾನು ರುಚಿಗೆ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ 3 ಕಪ್ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ವಿತೌಟ್ ಪಾಲಿಶ್ ಬರ್ನಾಡ್ ಮಿಲೆಟ್ ತೊಗೊಂಡಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ನೀವು ಸೆಮಿ ಪಾಲಿಶ್ ಮಿಲೆಟ್ ತೊಗೊಂಡಿದ್ರೆ 1 ಕಪ್ ಮಿಲೆಟಿಗೆ 2 ಕಪ್ ನೀರು ಸಾಕಾಗುತ್ತೆ ನೆನೆಸಿದರೆ. ಈಗ ಲಿಡ್ ಕ್ಲೋಸ್ ಮಾಡಿ ನೀರನ್ನ ಕುದಿಯೋದಕ್ಕೆ ಬಿಡೋಣ. ಈಗ ನೀರು ಕುದಿ ಬಂದಿದೆ, ನೋಡೋಣ. ತರಕಾರಿ ಬೆಂದಿದೆಯಾ ಅಂತ ಈಗಲೇ ಚೆಕ್ ಮಾಡ್ಕೊಳ್ಳೋಣ. ಈಗ ತರಕಾರಿ ಎಲ್ಲ ಬೆಂದಿದೆ. ಈಗ ನೆಂದಿರೋ ಅಂಥ ಮಿಲೆಟ್ನ ಆ್ಯಡ್ ಮಾಡೋಣ. ಈಗ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋಣ. ಈಗ ಕಿಚಡಿ ರೆಡಿಯಾಗಿದೆ. ಕೊನೆಗೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಾಗೆ ನಿಂಬೆಹಣ್ಣು ಹುಳಿ ಬಿಟ್ಟು ಮಿಕ್ಸ್ ಮಾಡಿ. ಈಗ ಬರ್ನಾಡ್ ಮಿಲೆಟ್ ಕಿಚಡಿ ರೆಡಿಯಾಗಿದೆ. ಬಿಸಿ ಬಿಸಿ ಇದ್ದಾಗಲೇ ಸರ್ವ್ ಮಾಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ಗಳಿಗೆ ಈ ರೆಸಿಪಿನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.